ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಹೆಸರುಬೇಳೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿಯಾಗಿ ರುಚಿಯಾಗಿರುವಂಥ ಸಾರು ಅಥವಾ ಸಾಂಬಾರನ್ನು ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇದು ನಾಲ್ಗೆ ರುಚಿಯನ್ನು ಕೊಡುವುದಲ್ಲದೆ ನಮ್ಮ ಬೇಸಿಗೆ ಕಾಲಕ್ಕೆ ನಮ್ಮ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ. ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ. ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕೊಂಡು ನೀರು ಹಾಕಿ ನೀಟಾಗಿ ನಾವು ಇದನ್ನ 2 ಸಾರಿ ತೊಳಿಬೇಕು. ಫ್ರೆಂಡ್ಸ್, ಈ ಸಾರು ನೋಡೋಕ್ಕೂ ಸುಂದರವಾಗಿರುತ್ತೆ, ನಾಲ್ಗೆಗೆ ರುಚಿನೂ ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಈಗ ತೊಳೆದಿರುವಂಥ ಬೇಳೆಯನ್ನು ಡೈರೆಕ್ಟಾಗಿ ಕುಕ್ಕರ್ ಪಾತ್ರೆಗೆ ಹಾಕೊಂಡೆ ನಾವು ಎಷ್ಟು ಬೇಳೆ ತೊಗೊಂಡಿರ್ತೀವಿ ಅಷ್ಟು 3 ನೀರನ್ನು ಹಾಕಬೇಕು. ಅಂದರೆ 1 ಕಪ್ ನೀವು ಬೇಳೆ ತೊಗೊಂಡ್ರೆ 3 ಕಪ್ ನೀರನ್ನು ಹಾಕಬೇಕು. ನಂತರ ಇಲ್ಲಿ ಒಂದು 5-6 ಹಸಿಮೆಣಸಿನ್ಕಾಯಿನ ನಡಮದ್ದೆಗೆ ಸೀಳ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹೆಸಳು, 1 ಸ್ಪೂನನ್ನು ಹಾಕ್ತಾ ಇದ್ದೀನಿ. ಸ್ಪೂನ್ ಹಾಕೋದ್ರಿಂದ ನಮಗೆ ಮೇಲೆ ಉಕ್ಕು ಬರೋಲ್ಲ ಒಂದಗಳೇ. ಹಾಗಾಗಿ ಇದನ್ನು 3 ವಿಸಿಲ್ ಮಾಡ್ಕೊಂಡು ಬರ್ತೀನಿ. ಈ ಕಡೆಗೆ ನಾವು ಗ್ಯಾಸ್ ಹಚ್ಚಿಬಿಟ್ಟು ಆ ವಿಸಿಲ್ ಬರೋದ್ರೊಳಗಾಗಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇಟ್ಕೊಳ್ಳಿ. ಅದರಲ್ಲಿ 1 ಸೌಟಿನಷ್ಟು ಎಣ್ಣೆ ಹಾಕೊಂಡೆ, ಸಾಸಿವೆ ಜೀರಿಗೆ ಹಾಕೊಂಡೆ. ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಪ್ರೆಸ್ ಮಾಡಿ ಹಾಕೊಂಡೆ. ಹಾಗೆ 4 ತುಂಡಷ್ಟು ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. 2 ಈರುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡೆ. ಈ ಈರುಳ್ಳಿ ನೋಡ್ರಿ ನಮಗೆ ಹಸಿ ವಾಸನೆ ಹೋಗ್ಬಿಟ್ಟು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಕ್ವಾಂಟಿಟಿಯಲ್ಲೂ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ನಾವು ಫ್ರೈ ಮಾಡ್ತಾ. ಒಂದು 3ರಿಂದ 4 ನಿಮಿಷ ತಗೊಳುತ್ತೆ ಇದು ಫ್ರೈ ಆಗಲಿಕ್ಕೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಯಿತು, ನಮ್ದು ಹಸಿ ವಾಸನೆ ಹೋಯಿತು, ಕಲರ್ ಕೂಡ ಚೇಂಜ್ ಆಗಿದೆ, ಕ್ವಾಂಟಿಟಿಯಲ್ಲಿ ಕೂಡ ತುಂಬಾನೇ ಕಮ್ಮಿ ಆಗಿದೆ. ಈ ಟೈಮ್ನಲ್ಲಿ ಒಂದು ದೊಡ್ಡ ಟೊಮೆಟೊ ಆದರೆ 2, ಮೀಡಿಯಂ ಟೊಮೆಟೊ ಆದರೆ 3 ಹಾಕೊಳ್ಳಿ ಬಂದರೆ. ನಾನು ಮೀಡಿಯಂ ಟೊಮೆಟೊ 3 ಟೊಮೆಟೊ ಹಾಕೊಂಡಿದ್ದೀನಿ. ಹಾಗೆ 1-2 ಚಿಟಿಕೆಯಷ್ಟು ಅರಿಶಿನ, 1-2 ಸ್ಪೂನಷ್ಟು ಉಪ್ಪು ಹಾಕೊಳ್ಳೋದ್ರಿಂದ ನಮ್ಗೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೊ. ಉಪ್ಪು ಹಾಕಿಲ್ಲ ಅಂದರೆ 4 ನಿಮಿಷ ತಗೊಳುತ್ತೆ, ಉಪ್ಪು ಹಾಕಿದ್ರೆ 2 ನಿಮಿಷ ತಗೊಳುತ್ತೆ. ನೋಡಿ ಇವಾಗ 1-2 ನಿಮಿಷ ಫ್ರೈ ಮಾಡಿದ್ದೀನಿ ನಾನು. 2 ನಿಮಿಷದಲ್ಲೇ ನಮ್ಮ ಟೊಮೆಟೊ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಸಾಫ್ಟ್ ಆಗಿದೆ, ಕಾಣ್ತಾ ಇದೆ ಅಲ್ವಾ ನಿಮಗೆ. ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಆಗುತ್ತೆ ಬಂಧುಗಳೇ. ನಿಮ್ಮ ರುಚಿಗೆ ಅನುಸಾರ ಉಪ್ಪು ಖಾರನ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಈ ಕಡೆಗೆ 1 ಸೂಡಷ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಬಂಧುಗಳೇ. ಅದನ್ನ ಇವಾಗ ಹಾಕೋತಾ ಇದ್ದೀನಿ. ಇದು ನೋಡಿ ನೀಟಾಗಿ ನಾವು ತೊಳೆದೇ ಹಾಕಬೇಕು ಬಂಧುಗಳೇ, ಮಣ್ಣು ಜಾಸ್ತಿ ಇರುತ್ತೆ. ಇದನ್ನೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಬರೇ ಸೊಪ್ಪು ಮಾತ್ರ ನಾನು ಸೋಸ್ಕೊಂಡಿರೋದು, ಅದನ್ನೇ ಹಾಕೋತಾ ಇದ್ದೀನಿ ನೋಡಿ. ನೀಟಾಗಿ ಇದನ್ನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಡಲಿಕ್ಕೆ ಹೋಗಬೇಡಿ, ಅದು ಫ್ರೈ ಆಗ್ತಾ ಇರಲಿ. ಈ ಕಡೆಗೆ ನಾವು ಬೇಳೆ ನೋಡೋಣ. ನಮ್ಮ ಸ್ಟೀಮ್ ಕೂಡ ಹೋಗಿದೆ, ಇವಾಗ ಬೇಳೆ ಕೂಡ ನಮ್ಗೆ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನ ಇವಾಗ ಸ್ವಲ್ಪ ನಾವು ಹೀಗೆ ಸೌಟಿನಿಂದನೇ ಹೀಗೆ ಮ್ಯಾಶ್ ಮಾಡಿಬಿಡೋಣ. ಜಾಸ್ತಿ ಏನು ನುಣ್ಣಗಾಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೇಳೆ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇಷ್ಟಾದರೆ ಸಾಕು ನಮಗೆ. ಇವಾಗ ಈ ಕಡೆ ಕೂಡ ನಮ್ದು ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಯಿತು. ನೋಡ್ತಾ ಇದ್ದೀರಲ್ವಾ, ಚೆನ್ನಾಗಿ ಸಾಫ್ಟಾಗಿ ನಮಗೇನಾಯಿತು, ಬೆಂದಿದೆ ಬಂಧುಗಳೇ. ಈ ಟೈಮ್ನಲ್ಲಿ ನಾವು ಅದನ್ನು ಬೇಯಿಸ್ಕೊಂಡಿರುವಂಥ ಬೇಳೆಯನ್ನು ಹಾಕೋತಾ ಇದ್ದೀನಿ. ಹಾಗೆ ಕುಕ್ಕರ್ಗೆ ಬೇಳೆ ಹತ್ತಿರುತ್ತಲ್ವಾ, ಅದರಲ್ಲಿ 1 ಗ್ಲಾಸಿನಷ್ಟು ನೀರನ್ನು ಸೇರಿಸಿ ಹಾಕೋತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಥಿಕ್ನೆಸ್ ಬೇಕು ಅನ್ನೋದು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಇದನ್ನ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ ಗ್ರೇವಿ ಥರ ಆಗುತ್ತೆ ಬಂಧುಗಳೇ. ಚಪಾತಿ, ಪೂರಿ, ರೊಟ್ಟಿ ಕೂಡ ಅದನ್ನು ನಾವು ಗಟ್ಟಿಗೆ ಮಾಡಿಕೊಂಡ್ರೆ ತಿನ್ಬಹುದು. ಈ ನಾವು ಸಾರು ಅಥವಾ ಸಾಂಬಾರ್ ಅಂತ ಹೇಳಿದ್ವಲ್ವಾ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಇರಬೇಕು ನಮ್ಗೆ. ಇನ್ನ ಗಟ್ಟಿಗಿದೆ ಬಂಧುಗಳೇ, ಇದು ಆರಿದ ಮೇಲೆ ಕೂಡ ಇನ್ನ ಗಟ್ಟಿಗೆನೇ ಆಗುತ್ತೆ. ಇನ್ನೊಂದು ನಾನು 1/4 ಲೀಟರ್ನಷ್ಟು ನೀರನ್ನು ಹಾಕ್ತೀನಿ. ಟೋಟಲ್ ಆಗಿ ನಾನು 1/4 ಲೀಟರ್ ನೀರನ್ನು ಹಾಕಿದ್ದೀನಿ ಬಂಧುಗಳೇ. ಸರಿ ಸುಮಾರಾಗಿ ನಾವು ಮೊದಲೆಲ್ಲ ಹಾಕಿದ್ದೆಲ್ಲ ಸೇರಿ ನಮಗೆ 1.5 ಲೀಟರ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ನೀವು ನೀರನ್ನು ಹಾಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದು ನೋಡ್ಕೊಂಡು ಹಾಕೊಳ್ಳಿ. ಇದು ಮೀಡಿಯಂ ಗಾತ್ರದಲ್ಲಿ ಇದೆ ನಮಗೆ, ಜಾಸ್ತಿ ನೀರೂ ಇಲ್ಲ, ಜಾಸ್ತಿ ಗಟ್ಟಿಗೂ ಇಲ್ಲ.
ಈಗ ಮಾಡಿದ್ರೆ ಏನಾಗುತ್ತೆ, ನಮಗೆ ಸೂಪರ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ ಬಂಧುಗಳೇ. ನಮ್ಮ ಅನ್ನದ ಜೊತೆಗೆ ನೋಡಿ ಎಕ್ಸಲೆಂಟ್ ಆಗಿರುತ್ತೆ, ಅದ್ಭುತ ರುಚಿ ಕೊಡುತ್ತೆ ಬಂಧುಗಳೇ. ಇದನ್ನ ನೋಡಿ ಇವಾಗ ನಾವು ಒಂದು 5 ರಿಂದ 6 ನಿಮಿಷ ಇಲ್ಲ ಮೀಡಿಯಮ್ ಆಗಿ ಒಂದು 10 ನಿಮಿಷ ಕುದಿಸ್ಕೊಂಡ್ಬಿಡಿ ಬಂಧುಗಳೇ. ಸೂಪರ್ ಆಗಿರುತ್ತೆ. ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಮನೆ ತುಂಬ ಆಹಾಹಾ ಸಖತ್ತಾಗಿದೆ ಬಂಧುಗಳೇ. ಇವಾಗ ನೋಡಿ ನಾನು ಅನ್ನದ ಜೊತೆಗೆ ಸರ್ವ್ ಕೂಡ ಮಾಡ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾಹಾ ಸೂಪರ್ ಇರುತ್ತೆ ಬಂಧುಗಳೇ ರುಚಿ. ಇದ್ರ ಜೊತೆಗೆ ಹಪ್ಳ ಸೊಂಡಿಗೆ ಏನಾದರೂ ತಗೊಂಡು ನಾವು ಸೈಡ್ ಡಿಶ್ ಆಗಿ ಮಾಡ್ಕೊಂಡ್ಬಿಟ್ರೆ 1 ಪ್ಲೇಟ್ ಅಲ್ಲ ಬಂಧುಗಳೇ, 3 ಪ್ಲೇಟ್ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಸಾರು ಅಂಥೇಳಿ. ಸಾರು ಅಥವಾ ಸಾಂಬಾರು ಒಂದೇ ಒಂದು ಸಾರಿ ನಿಮ್ಮ ನಾಲಿಗೆ ರುಚಿಯನ್ನು ತೋರಿಸಿ ಬೇಸಿಗೆ ಮುಗಿಯೋವರೆಗೂ ನಿಮ್ಮ ನಾಲಿಗೆ ಇದೇ ಬೇಕು ಅಂತ ಕೇಳುತ್ತೆ ಬಂಧುಗಳು. ಅಷ್ಟು ರುಚಿಯಾಗಿರುತ್ತೆ. ತಪ್ಪದೇ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು 1 ಲೈಕ್ ಕೊಡಿ. ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.